ಪರಮಪಿತ ಪರಮಾತ್ಮ, ಪೂರ್ಣ ಬ್ರಹ್ಮ, ಸರ್ವ ಸೃಷ್ಟಿಯ ರಚನಾಕಾರ ಕಬೀರ ಪರಮೇಶ್ವರರ ಅಸೀಮ ಕೃಪೆಯಿಂದ ತಾವೆಲ್ಲ ಪುಣ್ಯಾತ್ಮರು ಸತ್ಸಂಗ ಕೇಳಲು ಉಪಸ್ಥಿತರಾಗಿದ್ದಿರಿ. ಯಾವ ಜೀವಿಯ ಬಹಳಷ್ಟು ಪುಣ್ಯಕರ್ಮಗಳು ಪೂರ್ವ ಜನ್ಮದವು ಅವರ ಜೊತೆಗಿರುತ್ತವೆಯೋ ಅವರಿಗೆ ಈ ಸುವರ್ಣಾವಕಾಶ ಪ್ರಾಪ್ತವಾಗುತ್ತದೆ. ಇಲ್ಲದಿದ್ದರೆ ಇಂತಹ ಅಮೂಲ್ಯ ಜೀವನವನ್ನು, ಈ ಪ್ರಾಣಿ ಮನುಷ್ಯ ಜನ್ಮವನ್ನು ಹೀಗೆಯೇ ಧನ ಸಂಗ್ರಹಿಸುವಲ್ಲಿ ಮತ್ತು ಸಾಂಸಾರಿಕ ಪರಂಪರೆಗಳನ್ನು ನಿಭಾಯಿಸುವಲ್ಲಿ ಇದರಲ್ಲೇ ನಷ್ಟ ಮಾಡಿ ಮುಂದೆ ಮಹಾ ಕಷ್ಟವನ್ನು ಪಡೆಯುತ್ತದೆ. 84 ಲಕ್ಷ ಪ್ರಕಾರದ ಪ್ರಾಣಿಗಳ ಶರೀರಗಳಲ್ಲಿ ಗೊತ್ತಿಲ್ಲ ಎಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸುತ್ತಾನೆ. ಕಾಡುಗಳಲ್ಲಿ ಅಲೆಯುತ್ತಾನೆ. ಹಸಿವು, ಬಾಯಾರಿಕೆ, ಚಳಿ, ಬಿಸಿಲು ಇವುಗಳಿಂದ ಮೃಗಗಳು ಬೆನ್ನಟ್ಟಿರುತ್ತವೆ. ಒಂದು ಕ್ಷಣದ ನೆಮ್ಮದಿಯಿಲ್ಲ. ಯಾವ ಪ್ರಾಣಿಗಳಿಗೆ ಈ ಮಾನವ ಶರೀರ ಪ್ರಾಪ್ತವಾಗುತ್ತದೆಯೋ ಅವರ ಮೇಲೆ ಪರಮಾತ್ಮನ ವಿಶೇಷ ಕೃಪೆ ಇರುತ್ತದೆ. ಹಿಂದಿನ ಪುಣ್ಯಕರ್ಮಗಳು ಬಹಳಷ್ಟು ಅವರ ಜೊತೆಗಿರುತ್ತವೆ. ಮತ್ತು ಮನುಷ್ಯ ಜನ್ಮ ಪಡೆದು ಯಾವ ಪ್ರಾಣಿ ಪರಮಾತ್ಮನ ಭಕ್ತಿ ಮಾಡುವುದಿಲ್ಲವೋ ದೌರ್ಭಾಗ್ಯ ಆ ಪ್ರಾಣಿಗಳದ್ದು. ಅದರ ಕಾರಣ ಇದಾಗಿರುತ್ತದೆ, ಏನಂದ್ರೆ ಅವರಿಗೆ ಸತ್ಸಂಗ ಸಿಗುವುದಿಲ್ಲ. ಮತ್ತು ಸತ್ಸಂಗ ಸಿಗದೆ ನಮಗೆ ತಿಳಿಯುವುದಿಲ್ಲ, ಏನಂದ್ರೆ ನಾವು ಯಾವುದಕ್ಕಾಗಿ ಹುಟ್ಟಿದ್ದೆವು, ನಮ್ಮ ಮನುಷ್ಯ ಜನ್ಮದ ಕರ್ತವ್ಯವೇನಾಗಿತ್ತು. ಅನ್ಯ ಸಮಾಜದ ವಿಚಾರಗಳಿಂದ ನಾವು ಇಷ್ಟಂತೂ ಅವಶ್ಯವಾಗಿ ತಿಳಿದುಕೊಂಡೆವು. ನಿರ್ವಹಣೆಗಾಗಿ ನಾವು ತುಂಬಾ ಪ್ರಯತ್ನ ಮಾಡಬೇಕು. ಒಂದೊಮ್ಮೆ ನಾವು ಕಷ್ಟಪಟ್ಟು ಪ್ರಯತ್ನಿಸದಿದ್ದರೆ ಹಸಿವಿನಿಂದ ಸಾಯುತ್ತೇವೆ. ನಮ್ಮ ಮಕ್ಕಳು ಬೆಳೆಯುವುದಿಲ್ಲ. ಇದಂತೂ ಖಂಡಿತ ಸರಿಯಾಗಿದೆ. ಆದರೆ ಇದಂತೂ ಪ್ರಪಂಚದ ವಿಚಾರವಾಗಿದೆ. ಈಗ ನಮಗೆ ಈ ಮನುಷ್ಯ ಜನ್ಮದಲ್ಲಿ ಒಂದೊಮ್ಮೆ ಇಷ್ಟೇ ಕಾರ್ಯ ಮಾಡುವುದಿದ್ದರೆ ಇದನ್ನಂತೂ ಪಶು ಪಕ್ಷಿಗಳು ಕೂಡ ಮಾಡುತ್ತಿವೆ. ಮನುಷ್ಯರಿಗಿಂತಲೂ ಒಳ್ಳೆಯ ರೀತಿಯಿಂದ ಪ್ರೀತಿಯಿಂದ ತಮ್ಮ ಮಕ್ಕಳನ್ನು ಸಾಕುತ್ತವೆ. ಪಕ್ಷಿ ತನ್ನ ಬಾಯಿಯಲ್ಲಿ ಆಹಾರ ತರುತ್ತದೆ, ತನ್ನ ಮರಿಗಳಿಗೆ ತಿನ್ನಿಸುತ್ತದೆ, ತನ್ನ ಬಾಯಿಯಿಂದ ತೆಗೆದು ನಂತರ ಸ್ವತಃ ತಿನ್ನುತ್ತದೆ. ಹಾಗಾಗಿ ನಮಗಿಂತಲೂ ಹೆಚ್ಚು ಮುದ್ದಿನಿಂದ ಪ್ರೀತಿಯಿಂದ ತಮ್ಮ ಮಕ್ಕಳ ಪೋಷಣೆಯನ್ನು ಪಕ್ಷಿಗಳು ಕೂಡ ಮಾಡುತ್ತವೆ. ಮತ್ತು ಇದೇ ಕರ್ಮ ನಾವು ಮಾಡುತ್ತಿದ್ದರೆ ಮನುಷ್ಯ ಜನ್ಮದ ಲಾಭವೇನು? ಇಷ್ಟೇ ಕಾರ್ಯವಾಗಿರಲಿಲ್ಲ. ಈಗ ಸತ್ಸಂಗಕ್ಕೆ ಬರುವುದರಿಂದ ಪ್ರಾಣಿಗೆ ಜ್ಞಾನವಾಗುತ್ತದೆ. ಏನಂದ್ರೆ ಮನುಷ್ಯ ಜನ್ಮದ ಒಂದು ವಿಶೇಷ ಕಾರ್ಯವಾಗಿತ್ತು. ಒಂದೊಮ್ಮೆ ಆ ಕಾರ್ಯವನ್ನು ಮನುಷ್ಯ ಜನ್ಮ ಪಡೆದ ಪ್ರಾಣಿ ಮಾಡುವುದಿಲ್ಲವೆಂದರೆ ಅವನ ಮನುಷ್ಯ ಜನ್ಮ ಪಶುವಿಗೆ ಸಮಾನ, ಪಕ್ಷಿಗೆ ಸಮಾನ. ಯಾವ ರೀತಿ ಅವು ಕ್ರಿಯೆ ಮಾಡುತ್ತವೆ ಹಾಗೆಯೇ ಎಲ್ಲರೂ ಮಾಡುತ್ತಿರುವರು. ನಿಮ್ಮ ಮೇಲೆ ಆ ಕೃಪೆಯಾಗಿದೆ. ಯಾವುದನ್ನು ಪರಮಾತ್ಮನು ನಿಮಗೆ ಮನುಷ್ಯ ಜನ್ಮ ನೀಡಿದರು. ಮನುಷ್ಯ ಜನ್ಮದ ನಂತರ ನಿಮಗೆ ಸತ್ಸಂಗ ಪ್ರಾಪ್ತವಾಗಿದೆ. ಈಗ ಇದರಲ್ಲಿ ಸ್ವಲ್ಪ ಎಚ್ಚರಿಕೆಯ ಅವಶ್ಯಕತೆ ಇದೆ. ಏನಂದ್ರೆ ಒಂದಂತೂ ತಾವು ಜ್ಞಾನವನ್ನು ಪೂರ್ಣ ರೂಪದಿಂದ ಗ್ರಹಿಸಬೇಕಾಗಿದೆ. ಪರಮೇಶ್ವರರು ನಿಮ್ಮನ್ನು ಇಂತಹ ಸ್ಥಾನದಲ್ಲಿ ತಂದು ನಿಲ್ಲಿಸಿದ್ದಾರೆ. ಬಹುಶಃ ಅಸಂಖ್ಯ ಯುಗಗಳ ನಂತರ ನಿಮಗೆ ಈ ಅವಕಾಶ ಪ್ರಾಪ್ತವಾಗಿರಬಹುದು. ಇಂತಹ ಸ್ಥಾನದಲ್ಲಿ ಇಂತಹ ಜ್ಞಾನದ ಪ್ರಾಪ್ತಿಗಾಗಿ ತಾವು ಬಂದಿದ್ದೀರಿ. ಹಾಗಾಗಿ ಇದರಲ್ಲಿ ಬಹಳ ಎಚ್ಚರಿಕೆ ವಹಿಸಬೇಕು. ಜ್ಞಾನವನ್ನು ಗಮನವಿಟ್ಟು ಗ್ರಹಿಸಬೇಕು. ಇಲ್ಲಿ ಎಲ್ಲ ಪ್ರಮಾಣಗಳನ್ನು ತೋರಿಸಲಾಗುತ್ತದೆ. ತಮ್ಮನ್ನು ಮೊದಲು ಶಿಕ್ಷಿತರನ್ನಾಗಿ ಮಾಡಿದ ಇದಕ್ಕಾಗಿ ಭಗವಂತನು ತಾವು ಸದ್ಗ್ರಂಥಗಳನ್ನು ಸ್ವತಃ ತಿವಿಯಬೇಕು. ಸತ್ಯ ಮತ್ತು ಅಸತ್ಯದ ನಿರ್ಣಯ ಮಾಡಬೇಕು. ಇಲ್ಲಿಯವರೆಗೆ ನಾವು ಇದೇ ಕಾರಣದಿಂದ ಕಾಲನ ಜಾಲದಲ್ಲಿ ಸಿಲುಕಿಕೊಳ್ಳುತ್ತಿದ್ದೆವು. ಅಂದ್ರೆ ನಾವು ಈ ನಕಲಿ ಮತ್ತು ಅಸಲಿ ಜ್ಞಾನವನ್ನು ಪರೀಕ್ಷಿಸಲು ಆಗಲಿಲ್ಲ. ಏಕೆಂದರೆ ನಮಗೆ ಸ್ವತಃ ಜ್ಞಾನವಿರಲಿಲ್ಲ. ಹಾಗಾಗಿ ಪರಮಾತ್ಮನು ಈ ಕಲಿಯುಗದ ಈ ಸಮಯದಲ್ಲಿ ಎಲ್ಲಕ್ಕಿಂತ ಮೊದಲು ನಮಗೆ ಜ್ಞಾನವನ್ನೇ ನೀಡಬೇಕಾಗಿತ್ತು.
ಮತ್ತು ಜ್ಞಾನ ನೀಡುವುದಕ್ಕಾಗಿ ತಮ್ಮನ್ನು ಶಿಕ್ಷಿತರನ್ನಾಗಿಯೂ ಕೂಡ ಮಾಡಬೇಕಾಗಿತ್ತು. ಹಾಗಾಗಿ 30-40 ವರ್ಷಗಳಿಂದ ದಾಸನು ನೋಡುತ್ತಿದ್ದಾನೆ, ಹೇಗೆ ಪ್ರವಾಹವೇ ಬಂದು ಬಿಟ್ಟಿದೆ ಶಿಕ್ಷಣದ್ದು. ಪುಟ್ಟ ಪುಟ್ಟ ಮಕ್ಕಳನ್ನು ಶಾಲೆಗೆ ಕಳುಹಿಸಲು ಶುರು ಮಾಡಿಬಿಡುತ್ತಾರೆ ತಂದೆ ತಾಯಿ. ಹಾಗಾಗಿ ಇದು ಪರಮಾತ್ಮನ ಪ್ರೇರಣೆಯಾಗಿದೆ. ಶಿಕ್ಷಣದಿಂದ ನಾವು ಭಗವಂತನನ್ನು ಗುರುತಿಸಬಹುದು, ಇಲ್ಲದಿದ್ದರೆ ಈ ಶಿಕ್ಷಣದ ಯಾವುದೇ ಕೆಲಸವಿಲ್ಲ. ಈಗ ಪರಮಾತ್ಮನ ಪ್ರಾಪ್ತಿಗಾಗಿ ನಾವು ಅಸಂಖ್ಯ ಜನ್ಮಗಳನ್ನು ಕಳೆದುಕೊಂಡೆವು. ಕಾಡುಗಳಲ್ಲಿ ನಾವು ಹೋದೆವು, ಪರಮಾತ್ಮನನ್ನು ಪಡೆಯುವ ಪ್ರೇರಣೆ ಪಡೆದು. ಹೇಗೆ ನಮಗೆ ಯಾರೋ ಮಾರ್ಗದರ್ಶಕ ಸಿಕ್ಕರೋ, ಯಾರೋ ಗುರು ಸಿಕ್ಕರೋ, ಅವರ ಆಧಾರದಿಂದ ನಾವು ಭಕ್ತಿ ಸಾಧನೆಗಳನ್ನು ಮಾಡಿದೆವು. ಆದರೆ ನಾವು ಮುಕ್ತರಾಗಲಿಲ್ಲ. ಮನುಷ್ಯ ಜನ್ಮದ ಮೂಲ ಕೆಲಸವಾಗಿದೆ ಹುಟ್ಟು ಮತ್ತು ಸಾವಿನಿಂದ ಬಿಡುಗಡೆ ಪಡೆಯುವುದು. ಎಲ್ಲಿಯವರೆಗೆ ಇದಾಗುವುದಿಲ್ಲವೋ ಅಲ್ಲಿಯವರೆಗೆ ತಾವು ಎಷ್ಟೇ ಭಕ್ತಿ ಮಾಡಿಕೊಳ್ಳಿ, ಜನ್ಮ ಮತ್ತು ಮೃತ್ಯು ತಮ್ಮದು ಸದಾ ಇರುತ್ತದೆ. ಸದಾ ಕಷ್ಟಗಳಿರುತ್ತವೆ. ಪುಣ್ಯಕರ್ಮ ಮಾಡಿದರೆ ಸ್ವರ್ಗಕ್ಕೆ ಹೋಗುವಿರಿ, ಪಾಪ ಮಾಡಿದರೆ ನರಕಕ್ಕೆ ಹೋಗುವಿರಿ. ಸ್ವರ್ಗ ಮತ್ತು ನರಕದಲ್ಲಿ ಪುಣ್ಯ ಮತ್ತು ಪಾಪ ಎರಡನ್ನೂ ಖಾಲಿ ಮಾಡಿ ಮತ್ತೆ ತಾವು ಹೊಸದಾಗಿ ಪೃಥ್ವಿಯ ಮೇಲೆ ಯಾವುದೇ ಪಶು ಪಕ್ಷಿ ಅಥವಾ ಮನುಷ್ಯ ಶರೀರವನ್ನು ಮತ್ತೆ ಪಡೆದುಕೊಳ್ಳುವಿರಿ. ಮತ್ತು ಅದರ ನಂತರ ಮತ್ತೆ ಅದೇ ಪಾಪ ಮತ್ತು ಪುಣ್ಯ ತಮ್ಮದು ಒಟ್ಟಾಗಲು ಶುರುವಾಗುತ್ತವೆ. ಹಾಗಾಗಿ ಈ ಅಸಂಖ್ಯ ಜನ್ಮದ ಜಂಜಾಟವನ್ನು ನಾವು ಅನುಭವಿಸುತ್ತಿದ್ದೇವೆ. ಈಗ ಈ ಸುವರ್ಣ ಅವಕಾಶ ಪ್ರಾಪ್ತವಾಗಿದೆ. ಏನಂದ್ರೆ ನಾವು ಈಗ ಪರಮಾತ್ಮನ ಜ್ಞಾನ ಗ್ರಹಿಸಿ ಜರ ಮತ್ತು ಮರಣ, ಜನ್ಮ ಮತ್ತು ಮೃತ್ಯು ಇವುಗಳಿಂದ ಬಿಡುಗಡೆ ಪಡೆಯಬಹುದು. ಅದಕ್ಕಾಗಿ ಒಂದು ಪ್ರಾಪರ್ ವಿಧಾನವಿದೆ. ಯಾವುದೇ ಕಾರ್ಯ ನಾವು ಮಾಡುತ್ತೇವೆ ಅದರ ಯಶಸ್ಸಿಗಾಗಿ ಕೆಲವು ಫಾರ್ಮುಲಾಗಳಿರುತ್ತವೆ. ಹಾಗಾಗಿ ಆ ಕಂಪ್ಲೀಟ್ ಫಾರ್ಮುಲಾ ಈ ದಾಸನ ಬಳಿ ಲಭ್ಯವಿದೆ. ಮೋಕ್ಷ ಪಡೆಯುವ, ಇಲ್ಲಿಯೂ ಸುಖ, ಪ್ರಪಂಚದಲ್ಲಿಯೂ ಸುಖ, ಶಾರೀರಿಕ ಸುಖ, ಮಾನಸಿಕ ಸುಖ ಮತ್ತು ಯಾವುದೇ ಮೂರು ತಾಪಗಳ ಕಷ್ಟವಿದ್ದರೆ ಅದು ಕೂಡ ದೂರವಾಗುವುದು ಒಂದೊಮ್ಮೆ ಶ್ರದ್ಧೆಯಿಂದ ಭಕ್ತಿ ತಾವು ಮಾಡಿದರೆ. ಹಾಗಾಗಿ ಪರಮಾತ್ಮನ ಜ್ಞಾನವನ್ನು ಮತ್ತು ಭಕ್ತಿ ಮಾರ್ಗವನ್ನು ಗುರುತಿಸಲು, ಸತ್ಯ ಮತ್ತು ಅಸತ್ಯದ ನಿರ್ಣಯ ಮಾಡಲು ನಾವು ಯಾವುದಾದರೂ ಆಧಾರವನ್ನು ನಂಬಬೇಕಾಗುತ್ತದೆ. ಯಾವುದೇ ಆಧಾರವಿಲ್ಲದೆ ನಾವು ಸತ್ಯ ಮತ್ತು ಅಸತ್ಯದ ನಿರ್ಣಯ ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ಅದಕ್ಕಾಗಿ ನಾವು ಯಾವ ವಸ್ತುವನ್ನು ಆಧಾರವಾಗಿ ನಂಬಬೇಕು? ಇಲ್ಲಿಯವರೆಗೆ ಎಷ್ಟೆಲ್ಲ ನಮ್ಮ ಧರ್ಮಗುರುಗಳಾಗಿದ್ದರೋ ಅವರೆಲ್ಲರೂ ಇದನ್ನೇ ಹೇಳುತ್ತಿದ್ದರು. ಏನಂದ್ರೆ, ಏನು ನಮ್ಮ ಸದ್ಗ್ರಂಥಗಳಿವೆ, ಶಾಸ್ತ್ರಗಳಿವೆ, ವೇದಗಳಿವೆ, ಗೀತೆ ಇದೆ, ಪುರಾಣಗಳಿವೆ. ಈ ಪವಿತ್ರ ಸದ್ಗ್ರಂಥಗಳಿಂದ ನಾವು ನಿಮಗೆ ಜ್ಞಾನವನ್ನು ಹೇಳುತ್ತಿದ್ದೇವೆ. ಈಗ ಹೇಗೆ ಅವರು ವೇದ ಮತ್ತು ಗೀತೆ ಮತ್ತು ಪುರಾಣಗಳನ್ನು ತಿಳಿದಿದ್ದರೋ ಆ ಜ್ಞಾನ ನಮ್ಮ ಬಳಿ ಇತ್ತು. ಏನಂದ್ರೆ ನಮ್ಮ ಧರ್ಮಗುರುಗಳು ಇದನ್ನು ಹೇಳುತ್ತಿದ್ದಾರೆ. ಏನಂದ್ರೆ ವೇದಗಳಲ್ಲಿ, ಗೀತೆಯಲ್ಲಿ, ಪುರಾಣಗಳಲ್ಲಿ ಹೀಗೆ ಬರೆದಿದೆ. ಅವರು ಏನು ಹೇಳಿದ್ರು ನಮಗೆ? ಬ್ರಹ್ಮ, ವಿಷ್ಣು, ಮಹೇಶ ಮತ್ತು ಇವರೆಲ್ಲರೂ ಅಜರಾಮರರು. ವಿಷ್ಣು ಮತ್ತು ಶಂಕರರ ಭಕ್ತಿ ಮಾಡಬೇಕು. ಇವರು ಅಜನ್ಮರು, ಇವರಿಗೆ ಯಾರು ತಂದೆ ತಾಯಿಗಳಿಲ್ಲ. ಇವರು ಈ ಜ್ಞಾನ ನೀಡಿದ್ದರು ನಮಗೆ ವೇದಗಳ ಹೆಸರು ತೆಗೆದುಕೊಂಡು. ಏನಂದ್ರೆ ವೇದಗಳಲ್ಲಿ ಹೀಗೆ ಬರೆದಿದೆ, ಪುರಾಣಗಳಲ್ಲಿ ಹೀಗೆ ಬರೆದಿದೆ ಮತ್ತು ಶ್ರೀಮದ್ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನನ್ನು ಪೂರ್ಣ ಪರಮಾತ್ಮನೆಂದು ಸ್ಪಷ್ಟಪಡಿಸಿ ಇವರು ತಮ್ಮ ಲೋಕವೇದ ದಂತಕತೆ ನಮಗೆ ಹೇಳಿಟ್ಟಿದ್ದರು. ಮತ್ತು ಪರಮಾತ್ಮ ಸ್ವತಃ ಬರುತ್ತಾರೆ ತಮ್ಮ ಯಥಾರ್ಥ ಜ್ಞಾನವನ್ನು ಹೇಳುವುದಕ್ಕಾಗಿ. ಅವರು ಪ್ರತಿಯೊಂದು ಯುಗದಲ್ಲಿಯೂ ಬರುತ್ತಾರೆ. ಆದರೆ ಆ ಸಮಯದಲ್ಲಿ ನಾವು ಪರಮಾತ್ಮನನ್ನು ಗುರುತಿಸುವುದಿಲ್ಲ. ಏಕೆಂದರೆ ನಾವು ಜ್ಞಾನವನ್ನು ತಪ್ಪಾಗಿ ಗ್ರಹಿಸಿರುತ್ತೇವೆ ಮತ್ತು ನಮ್ಮ ಬುದ್ಧಿಯು ಈ ಮಾತಿನ ಮೇಲೆ ನಿಂತುಕೊಂಡಿರುತ್ತದೆ. ಏನಂದ್ರೆ ಪರಮಾತ್ಮನಂತೂ ನಿರಾಕಾರನು. ನಂತರ ನಮಗೆ ಇಂಥದ್ದೊಂದು ಜ್ಞಾನ ಸಿಕ್ಕಿತು. ಏನಂದ್ರೆ ಶ್ರೀರಾಮ, ಶ್ರೀಕೃಷ್ಣ ಇವರೇ ಪರಮಾತ್ಮರು, ಪೂರ್ಣ ಬ್ರಹ್ಮರು, ಇಡೀ ಸೃಷ್ಟಿಯನ್ನು ರಚಿಸಿದವರು. ನಂತರ ನಾವು ಒಂದೊಮ್ಮೆ ಸಾಕಾರ ಭಗವಂತನನ್ನು ನಂಬಲು ಶುರು ಮಾಡಿದರೆ ರಾಮ ಮತ್ತು ಕೃಷ್ಣ ಇಲ್ಲಿಯೇ ಸೀಮಿತವಾಗಿ ಬಿಟ್ಟೆವು. 600 ವರ್ಷಗಳ ಹಿಂದೆ ಭಗವಂತ ಬಂದು ಹೇಳಿದ್ದರು, ತೀನ್ ದೇವ ಕಿಚು ಕರ್ತೆ ಭಕ್ತಿ
ಉನ್ಕಿ ಕದ್ದೆ ನಾ ಹೋವೆ ಮುಕ್ತಿ. ಏನಂದ್ರೆ ಬ್ರಹ್ಮ ವಿಷ್ಣು ಮಹೇಶರ ಭಕ್ತಿ ಯಾರು ಮಾಡುತ್ತಾರೋ ಅವರ ಮೋಕ್ಷ ಎಂದಿಗೂ ಆಗುವುದಿಲ್ಲ. ಏಕೆಂದ್ರೆ ಈ ಮೂರು ದೇವರು ಕೂಡ ನಾಶವಾನರು ಮತ್ತು ನಾಶವಾಗುವವರ ಭಕ್ತಿ ಮಾಡಿದರೆ ನಾವು ಸ್ಥಿರರಾಗಲು ಹೇಗೆ ಸಾಧ್ಯ? ನಮ್ಮ ಮೋಕ್ಷ ಹೇಗೆ ಆಗಲು ಸಾಧ್ಯ? ಯಾವ ಮೋಕ್ಷ? ಶ್ರೀಮದ್ ಭಗವದ್ಗೀತೆಯ ಅಧ್ಯಾಯ 18ರ ಶ್ಲೋಕ 62ರಲ್ಲಿ ಹೇಳಲಾಗಿದೆ, ಅರ್ಜುನ, ನೀನು ಸರ್ವಭಾವದಿಂದ ಆ ಪರಮೇಶ್ವರನಿಗೆ ಶರಣಾಗು. ಅವನ ಕೃಪೆಯಿಂದ ನೀನು ಪರಮ ಶಾಂತಿಯನ್ನು ಮತ್ತು ಸನಾತನ ಪರಮಧಾಮವನ್ನು ಪಡೆಯುವೆ. ಗೀತೆಯ ಅಧ್ಯಾಯ 15ರ ಶ್ಲೋಕ 4ರಲ್ಲಿ ಹೇಳಲಾಗಿದೆ, ಅರ್ಜುನ, ತತ್ವದರ್ಶಿ ಸಂತನ ಪ್ರಾಪ್ತಿಯ ನಂತರ ಪರಮೇಶ್ವರನ ಆ ಪರಮ ಪದದ ಹುಡುಕಾಟ ಮಾಡಬೇಕು. ಅಲ್ಲಿ ಹೋದ ನಂತರ ಸಾಧಕರು ಮತ್ತೆ ಹಿಂತಿರುಗಿ ಎಂದಿಗೂ ಪ್ರಪಂಚಕ್ಕೆ ಬರುವುದಿಲ್ಲ ಮತ್ತು ಕೇವಲ ಆ ಪರಮಾತ್ಮನದ್ದೇ ಭಕ್ತಿಯನ್ನು ಮಾಡು. ಯಾರು ಎಲ್ಲ ಬ್ರಹ್ಮಾಂಡಗಳ ರಚನೆ ಮಾಡಿದ್ದಾನೆ. ಹಾಗಾಗಿ ಇದರಿಂದ ಒಂದತ್ತು ಸ್ಪಷ್ಟವಾಯಿತು, ಗೀತೆಯ ಜ್ಞಾನದಾತನಿಗಿಂತ ಯಾರೋ ಬೇರೆ ಭಗವಂತನಿದ್ದಾನೆ ಮತ್ತು ಗೀತೆಯ ಜ್ಞಾನ ನೀಡುವವನು ಸ್ವತಃ ಹೇಳುತ್ತಿದ್ದಾನೆ, ಏನಂದ್ರೆ ಆ ಪರಮಾತ್ಮನ ಭಕ್ತಿ ಮಾಡು, ಬೇರೆಯವರದ್ದಲ್ಲ. ಮತ್ತು ಅವನ ಭಕ್ತಿಯಿಂದ ನೀನು ಆ ಪದವಿಯನ್ನು ಪಡೆಯುವೆ, ಆ ಸ್ಥಾನವನ್ನು ಪಡೆಯುವೆ. ಮತ್ತೆ ಎಂದಿಗೂ ಹುಟ್ಟು ಸಾವು ಇರುವುದಿಲ್ಲ, ಮತ್ತೆ ಹಿಂತಿರುಗಿ ಪ್ರಪಂಚಕ್ಕೆ ಎಂದಿಗೂ ಬರುವುದಿಲ್ಲ. ತನ್ನ ವಿಷಯದಲ್ಲಿ ಗೀತೆಯ ಜ್ಞಾನ ನೀಡುವ ಭಗವಂತ ಸ್ವತಃ ಹೇಳುತ್ತಿದ್ದಾನೆ, ಏನಂದ್ರೆ, ಅರ್ಜುನ, 2ನೇ ಅಧ್ಯಾಯದ 12ನೇ ಶ್ಲೋಕದಲ್ಲಿ, 4ನೇ ಅಧ್ಯಾಯದ 5ನೇ ಮತ್ತು 9ನೇ ಶ್ಲೋಕದಲ್ಲಿ, 10ನೇ ಅಧ್ಯಾಯದ 2ನೇ ಶ್ಲೋಕದಲ್ಲಿ ಏನಂದ್ರೆ, ಅರ್ಜುನ, ನಿನ್ನ ಮತ್ತು ನನ್ನ ಬಹಳಷ್ಟು ಜನ್ಮಗಳಾಗಿವೆ, ನಿನಗೆ ತಿಳಿದಿಲ್ಲ, ನನಗೆ ತಿಳಿದಿದೆ. ಇದರಿಂದ ಸ್ಪಷ್ಟವಾಗಿದೆ ಏನಂದ್ರೆ, ಗೀತೆಯ ಜ್ಞಾನ ನೀಡುವವನು ಕೂಡ ನಾಶವಾಗುವನು, ಹಾಗಾದ್ರೆ ಅವನ ಪೂಜಾರಿಗಳಾದವರು ನಾಶವಾಗುವರು. ಹಾಗಾಗಿ ಆ ಮೋಕ್ಷವಾಗಲಿಲ್ಲ, ಯಾವುದನ್ನು 15ನೇ ಅಧ್ಯಾಯದ 4ನೇ ಶ್ಲೋಕದಲ್ಲಿ ಬರೆಯಲಾಗಿದೆ. ಅಂದ್ರೆ ಅಲ್ಲಿ ಹೋದ ನಂತರ ಸಾಧಕರು ಮತ್ತೆ ಎಂದಿಗೂ ಹಿಂತಿರುಗಿ ಪ್ರಪಂಚಕ್ಕೆ ಬರುವುದಿಲ್ಲ. 18ನೇ ಅಧ್ಯಾಯದ 62ನೇ ಶ್ಲೋಕದಲ್ಲಿ ಹೇಳಲಾಗಿದೆ, ಆ ಪರಮೇಶ್ವರನ ಶರಣದಲ್ಲಿ ಹೋಗು. ಯಾರು ಪೂರ್ಣ ಮೋಕ್ಷವನ್ನು ಕೊಡುತ್ತಾನೋ ಅವನ ಕೃಪೆಯಿಂದ ನೀನು ಪರಮ ಶಾಂತಿಯನ್ನು ಪಡೆಯುವೆ ಮತ್ತು ಶಾಶ್ವತ ಸ್ಥಾನವನ್ನು ಪಡೆಯುವೆ. ಶಾಶ್ವತ ಸ್ಥಾನವೆಂದರೆ ಯಾವ ಸ್ಥಾನವು ಎಂದಿಗೂ ನಾಶವಾಗುವುದಿಲ್ಲವೋ ನಾವು ಅದನ್ನು ಸತ್ಯಲೋಕ ಎನ್ನುತ್ತೇವೆ ಮತ್ತು ಗೀತೆಯಲ್ಲಿ ಅದನ್ನು ಸನಾತನ ಪರಮಧಾಮ ಎಂದು ಹೇಳಲಾಗಿದೆ.